ಎಲ್ಲರಿಗೂ ನಮಸ್ಕಾರ. ಮನೋಜ್ಞ ಪ್ರತಾಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅವರೆಕಾಳು ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸಹ ನಾವು ಮಾಡ್ಬೋದು. ಸೊ ಎಲ್ಲರೂ ರೆಡಿಯಾಗಿದ್ದೀರಾ ಮಾಡೋಕ್ಕೆ? ಮೊದಲಿಗೆ ನಾನು ಕುಕ್ಕರ್ ಇಡ್ತಾಯಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ನ ಹಾಕ್ಕೊಂಡ ನಂತರ ಒಂದು ಚಕ್ಕೆ, ಒಂದು ಸ್ವಲ್ಪ ಕಲ್ಲು ನೋಡಿ ಹಾಕ್ತೀನಿ, ಕಲ್ಲು ಅನಾನಸ್ ಹೂವು ಹಾಕಬೇಕಾಗತ್ತೆ. ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ತೀನಿ ನಾನು. ಯಾಕೆಂದರೆ ಎಣ್ಣೆಯಲ್ಲಿ ಹುರಿದಷ್ಟು ಚೆನ್ನಾಗಿರುತ್ತೆ, ಈರುಳ್ಳಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ. ಈಗ ನನ್ನ ಮಗಳು, ನಾನು ಅಡುಗೆ ಮಾಡಬೇಕು, ಏನಾದರೂ ಮಾತಾಡಬೇಕು ಅವ್ರ ಜೊತೆ. ಗೋಡಂಬಿ ದ್ರಾಕ್ಷಿ ನನಗೆ ಕೊಡಲ್ವಾ? ನನಗೆ ಇಲ್ಲಿ ನೋಡಿಲಿ, ಹಾಯ್ ಅನ್ನು, ಹಾಯ್ ಮಾಡಿ ಎಲ್ರಿಗೂ, ಹಾಯ್ ಮಾಡೆ. ಈಗ ಈರುಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ, ಇರಲಿಲ್ಲ, ಸೊ ಹಾಗಾಗಿ ನಾನು ಪುದೀನ ಸೊಪ್ಪಿತ್ತು ಹಾಕ್ತಾಯಿದ್ದೀನಿ. ಇದನ್ನು ಸಹ ಎಣ್ಣೆಲಿ ಫ್ರೈ ಮಾಡಬೇಕು. ಅದು ಫ್ಲೇವರ್ ಎಣ್ಣೆಲಿ ಬಿಟ್ಟಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಪುದೀನ ಸೊಪ್ಪು ಟೇಸ್ಟು. ಸೊ ಇವಾಗ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿಕಾಯಿನ ಗ್ರೈಂಡ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಯಿಸ್ಕೊಳ್ಬೇಕು. ಈಗ ಅವರೆಕಾಳು ಮತ್ತು ಬದನೆಕಾಯಿ ಹಾಕ್ತಾಯಿದ್ದೀನಿ. ಇಲ್ಲಿ ಇವೆರಡು ಮಾತ್ರ ತರಕಾರಿ ಹಾಕ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಟೊಮೊಟೊ ಬಾತ್ಗೆ ಜಾಸ್ತಿ ಏನೂ ಹಾಕ್ಬಾರ್ದು. ಅವರೆಕಾಳು ನಂಗೆ ತುಂಬ ಇಷ್ಟ, ಹಾಗಾಗಿ ಅವರೆಕಾಳು ಟೊಮೊಟೊ ಬಾತ್ ಮಾಡೋಣ ಅಂತಲೇ ಮಾಡಿದ್ದು. ಬದನೆಕಾಯಿ ಅಂತ ಹೇಳಿದ್ರೆ ಬಾತ್ಗೆ, ಟೊಮೊಟೊ ಬಾತ್ಗೆ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ಇಷ್ಟ ಆಗ್ತದೆ ಇದನ್ನು ಮಾಡಿದ್ರೆ, ಸೊ ಹಾಗಾಗಿ ಮಾಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನ ನಾನಿಲ್ಲಿ ಒಂದು ಈರುಳ್ಳಿಗೆ 2 ಟೊಮೊಟೊ ಹಾಕ್ತಾ ಇರೋದು. ಸೊ 2 ಟೊಮೊಟೊ ಕಟ್ ಮಾಡಿ ಹಾಕ್ತೆ. ಹುರ್ಕೊಂಡ ಮೇಲೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ, ಸ್ವಲ್ಪ ಕಲರ್ಗೆ. ಮತ್ತು ಅರಿಶಿನ ತುಂಬ ಒಳ್ಳೆಯದು, ನಮ್ಮ ಆರೋಗ್ಯದಕ್ಕೂ ಸಹ ತುಂಬ ಒಳ್ಳೆಯದು. ಹಾಗೆ ಧನಿಯಾ ಪೌಡ್ರು ಒಂದೆರಡು 2 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿದ್ದೀನಿ. ಇನ್ನೇನು ಹಾಕಲ್ಲ, ಮಸಾಲೆ ಇಷ್ಟೇ ನಾನು ಮಸಾಲೆ ಹಾಕೋದು. ಹಸಿಮೆಣಸಿಕಾಯಿ ಹಾಕಿರೋದ್ರಿಂದ ಅಚ್ಕಾರದ ಪುಡಿ ಹಾಕಲ್ಲ. ಈ 1 ಗ್ಲಾಸ್ ಅಕ್ಕಿಗೆ ಏನು ನಿದ್ದೆ ಬರ್ತೈತಾ? ಊಟ ಮಾಡಿ ಮಲ್ಕೊ. 1 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಊಟ ಮಾಡಬೇಕು, ಮುದ್ದು ಅಲ್ವಾ? ನನ್ನ ಮಗಳಿಗೆ ತುಂಬ ನಿದ್ದೆ ಬರ್ತಾ ಇದೆ. ಅಪ್ಪ ಬರಲಿ, ಅಪ್ಪ ಬರಲಿವರೆಗೂ ವೆಯ್ಟ್ ಮಾಡಲ್ವಾ? ಹಾಂ, ಏನೇನೋ ಮಾತಾಡ್ತಿದ್ದಾಳೆ. ಆಯ್ತು ಆಯ್ತು, ಫುಲ್ ಮೂಡಿ ಅವಳು. ಈಗ ಬೆಂದಿದೆ ಗ್ರೇವಿ ಎಲ್ಲ, ಅಕ್ಕಿ ಹಾಕ್ತಾಯಿದ್ದೀನಿ. ನಾನು ಈಗಾಗಲೇ ಒಂದು ಲೋಟ ತೋರಿಸ್ದೆ, ಆ ಲೋಟದಲ್ಲಿ ನಾನು 1 ಲೋಟ ಅಕ್ಕಿ ಹಾಕ್ಕೊಂಡಿರೋದು. ಸೊ ಈಗ ಅಕ್ಕಿ ಹಾಕಿ, ರೈಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಕ್ಕಿ ಸ್ವಲ್ಪ ಆ ಮಸಾಲೆಯಲ್ಲಿ ಬೆರೆತ್ಕೊಳ್ಬೇಕು. ಈಗ ಫುಲ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ವಾಶ್ ಮಾಡಿ ಹಾಕಬೇಕು ಅಕ್ಕಿ ಯಾವಾಗಲೂ. ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಅಕ್ಕಿ ಅಲ್ಲಿ ಫ್ಲೇವರ್ ಬಿಡಬೇಕು, ಮೀನ್ಸ್ ಫ್ಲೇವರ್ ಹಿಡಿಬೇಕು. ನಂತರ ನೀರು ಹಾಕಿದ್ದೀನಿ. 1 ಲೋಟಕ್ಕೆ 2 ಲೋಟ ನೀರು, ಯೂಶ್ವಲಿ ನಾವು ಹಾಕೋದೇ ಅಷ್ಟು. ಸೊ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಕುದಿಯಲು ಬಿಡಬೇಕು. ಇವಾಗ ಒಂದು ಹಾಫ್ ಕ್ಲೋಸ್ ಮಾಡಿ, ಫುಲ್ ಕ್ಲೋಸ್ ಮಾಡಿಬಿಡಿ. ಒಂದು ಕುಕ್ಕರನ್ನು ಮುಚ್ಚಲ್ಲ, ಪ್ಲೇಟ್. ನನ್ನ ಮಗಳು ಹೇಗೆ ಟೊಮೊಟೊ ಬಾತ್ ಮಾಡಿದ್ದೀನಿ ಅಂತ ಹೇಳ್ತಾ ಇರೋದು. ಏನೇನು ಕಟ್ ಮಾಡಿದೆ? ಆಮೇಲೆ ಟೊಮೊಟೊ ಹೇಳು,
ಆನಿಯನ್, ಅವರೆಕಾಳು, ಅವರೆಕಾಳು, ಅವರೆಕಾಳು. ಹಾಂ, ಏನಿವಾಗ ನಿಂದು? ಕೂತ್ಕೋ ಕೇಳಿಕೆ. ಯಾಕೆ ಹೇಳಿದ ಮಾತು ಕೇಳಲ್ಲ ನೀನು? ಯಾಕೆ ಕೇಳಲ್ಲ? ಹಾಂ, ಚಾಕು ಕೊಡು. ರೊಟ್ಟಿ ಹಾಕ್ಕೊಡ್ಲಾ? ಈಗ ಸ್ವಲ್ಪ ಮಿಕ್ಸ್ ಮಾಡಬೇಕು. ಕುದೀತಾ ಇದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಂದ್ಸಲ ತಿರುಗಿಸಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ಪ್ಲೇಟ್ನ ಮುಚ್ಚಿ 5 ಮಿನಿಟ್ಸ್ ಹಾಗೆ ಕಡಿಮೆ ಫ್ಲೇಮ್ನಲ್ಲಿ ಬೇಯಿಸಿ ತೆಗೆದ್ರೆ ರೈಸ್ ರೆಡಿಯಾಗಿರುತ್ತೆ. ಅವರೆಕಾಳು ಟೊಮೊಟೊ ಬಾತ್ ರೆಡಿಯಾಗಿದೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಪಪ್ಸ್ ಏನು ಮಾಡಿದೀಯ ನೀನು? ಇಲ್ಲಿ ನೋಡಿ, ನನ್ನ ಮಗಳು ಬೇಡ ನಂಗೆ. ಪಪ್ಸ್ ತಂದು ಕೊಟ್ಟು ಪಪ್ಸು ಇಲ್ಲ ಇಲ್ಲ ಬೇಡ, ನೋ ನೋ ನೋ, ಆಪ್ರೇಷನ್ ಮಾಡಿ ಬರೀ ಬೇಡ. ನೀನೇನು ಮಾಡಿದ್ಯಾ? ಆಪ್ರೇಷನ್ ಮಾಡಿದ್ಯಲ್ಲ, ಸಪ್ರೇಟ್ ಮಾಡಿ ಪಪ್ಸ್ದ. ಒಳಗಡೆ ಏನೇನಿದೆ ಇದು ಪಪ್ಸ ಹಿಂಗ ಮಾಡೋದು? ಆಪ್ರೇಷನ್ನು ಹೊಟ್ಟೆಲಿರೋದೆಲ್ಲ ಆಚೆಗಾಗಿ ಬರೀ ಮೊಟ್ಟೆ ತಿನ್ಕೊಂಡು ನೀನು. ಹಾಂ ಲೇ ಸುಂದ್ರಿ, ಹಿಂಗ ಮಾಡೋದು? ಹಾಂ, ಬೇಕಾ ಬೇಡವಾ? ಬೇಕಾ ಬೇಕಾ? ಹಂಗೆ ಮಾಡ್ಕೊಂಡಿದ್ಯಲ್ವಾ? ಹಂಗ ತಿನ್ನೋದು ಪಪ್ಪು? ನಿಮ್ಗೆ ಹಿಂಗೆ ಹೇಳ್ಕೊಟ್ಟಿರೋದು ನಿಮ್ಮ ಮಿಸ್ಸು? ಹೌದಾ? ನಿಮ್ಮ ಮಿಸ್ಗೆ ಹೇಳಲ್ಲ ಹಂಗಾದ್ರೆ? ಹೇಳ ನಿಮ್ಮ ಮ್ಯಾಮ್ಗೆ ಹೇಳ. ಹಾಂ, ಏನಂತ ಹೇಳಲಿ? ಹಾಂ, ಓಕೆ, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.